ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಕಚೇರಿಯಲ್ಲಿ ಶಿವಯೋಗಿ ಸಿದ್ದರಾಮಯ್ಯ ಜಯಂತಿ, ಮಹಾಯೋಗಿ ವೇಮನ ಜಯಂತಿ ಹಾಗೂ ಅಂಬಿಗರ ಚೌಡಯ್ಯ ಜಯಂತಿಯ ಪೂರ್ವಭಾವಿ ಸಭೆಗೆ ಪ್ರತಿ ಸಲ ತಾಲೂಕು ಮಟ್ಟದ ಅಧಿಕಾರಿಗಳು ಬಾರದೇ ಇರುವುದು ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಜಯಂತಿ ಆಚರಿಸುತ್ತಿಲ್ಲ ಎಂದು ತಹಶೀಲ್ದಾರ್ ರಾಜು ಬಿರಂಗಿ ಮುಂದೆ ಕಿಡಿಕಾರಿದರು. ಪೂರ್ವಭಾವಿ ಜಯಂತಿಗೆ ಅಧಿಕಾರಿಗಳು ಬರುತ್ತಿಲ್ಲವೆಂದಾದರೆ ಮಹಾನ್ ನಾಯಕರಿಗೆ ಗೌರವ ಕೊಡುವುದು ಇದೇನಾ? ತಹಶೀಲ್ದಾರ್ ರಾಜು ಬಿರಂಗಿ ಅವರೇ, ನಿಮ್ಮ ದಕ್ಷತೆ ತೋರಿಸಿ ಸ್ವಾಮಿ. ಯಾಕೆಂದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳು ನೀವು ಕರೆಯುವ ಸಭೆಗೆ ಬರುತ್ತಿಲ್ಲವೆಂದರೆ ಏನಿದರ ಅರ್ಥ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಪ್ರತಿ ಮೀಟಿಂಗ್ ಇದೇ ತರ ಆಗ್ತದ. ಲಾಸ್ಟ್ ಟೈಮ್ ಜಯಂತಿ ದಿನ ಒಬ್ಬ ಆಫೀಸರ್ ಇದ್ರಿ. ಲಾಸ್ಟ್ ಟೈಮ್ ನಾವು ಧರಣಿ ಕುಂತಿದ್ವಿ ನಾವು. ಒಬ್ಬ ರೆಸ್ಟ್ ಆಫೀಸರ್ ಫಸ್ಟ್ ಧರಣಿ ಕುಂದ್ರೋದ್ರಿಂದ ಅದರ ಅರ್ಥ ಏನಾಗುತ್ತೆ? ಆ ವ್ಯಕ್ತಿಗೆ ವಾಯಸ್ಸರು ಸರ್ ಅವರು ಹೇಳಿದ ಮೇಲೆ ನಾವು ಸುಮ್ಮನೆ ಸರ್. ಈಗಲೂ ಪ್ರತಿ ಒಂದು ಕಾರ್ಯಕ್ರಮ ಪೂರ್ವಭಾವಿ ಸಭೆಗೆ ಯಾವ ಅಧಿಕಾರಿಗಳು ನೀವು ಮೊದಲ ಜಯಂತಿ ವಿಚಾರಗಳನ್ನ ಮಾತಾಡಿ. ಕರೆಕ್ಟ್ ಮಾತಾಡಬೇಕಾದ್ರೆ ಅಧಿಕಾರಿಗಳಿಗೆ ಎಲ್ಲರೂ ಅದಾರ, ಯಾರಿಲ್ಲ ಅವ್ರಿಗೆ ನಾವು ನೋಟಿಸ್ ಕೊಡ್ತೀವಿ. ಸುಮ್ಮನೆ ಇದನ್ನ ಏನೋ ಒಂದು ಇಂಥವೆಲ್ಲ ಪ್ರಶ್ನೆಗಳು ಮಾಡಿ ಏನಪ್ಪ ಅಂದ್ರೆ ಸಭೆಯಲ್ಲಿ ಈ ರೀತಿ ಆಯ್ತು ಅಂತೇಳಿ ಮಾಡ್ಕೊಡೋದ್ರಾಗ ಅರ್ಥ ಇಲ್ಲ. ನಾವು ಎದಕ್ಕೆ ಕೇಳಕತ್ತೀವಿ ಅಂತಂದ್ರೆ ಸರ್, ಪ್ರತಿ ಒಂದು ನೋಡ್ರಿ ಲಾಸ್ಟ್ ಟೈಮ್ 2 ವರ್ಷನಾಗ ಜಯಂತಿಗಳು ಮಾಡಿಲ್ಲ. ಈಗ ನೋಡ್ರಿ, ನಾನು ನಿಮ್ಗೆ ಇಷ್ಟೇ ಜಯಂತಿಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿ ಅದು ಬಿಟ್ಟು ಸುಮ್ಮನೆ ಅವ್ರು ಬಂದಿಲ್ಲ ಅವ್ರಿಗೆ ಬರಕ್ ನಾವು ಹೇಳಿ ಯಾರು ಬಂದಿಲ್ಲ ಅವ್ರ ಮೇಲೆ ನಾವು ನೋಟಿಸ್ ಕೊಡ್ತೀವಿ. ಆಯ್ತಾ? ಈಗ ಅವ್ರು ಬಂದಿಲ್ಲ ಮೀಟಿಂಗ್ ತೆಗಿತೀರಾ? ನೋಡ್ರಿ, ನಿಮಗೆ ಭಯ ಭಕ್ತಿ ಗೌರವ ಬಂದಿರಿ, ಅವ್ರು ಯಾಕೆ ಬಂದಿಲ್ಲ ಅಂತ ನಾವು ನೋಟಿಸ್ ಕೊಡ್ತೀವಿ. ಕೊಟ್ಟಿದ್ ಮಾಡಿ ಅಷ್ಟೇ. ಬರ್ದವ್ರಿಗೆ ಹೋಗಿ ಹಿಡ್ಕೊಂಬರ್ತೀಯ ನೋಟಿಸ್